ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ಮದುವೆ ಆಗದಿದ್ರೂ ಚಿಂತೆ ಮಾಡಬೇಡಿ, ಮಕ್ಕಳಾಗದೇ ಇದ್ರೂ ಚಿಂತೆ ಮಾಡಬೇಡಿ. ಹಾಗಾದರೆ ಮಕ್ಕಳಿಗಿಂತಲೂ ಶ್ರೇಷ್ಠವಾದವು ಯಾವುವು? ಮರಗಿಡಗಳು. ಯಾಕೆ? ಈಗ ನಿಮಗೆ ಒಬ್ಬನೇ ಮಗ ಇದ್ದಾನೆ ಅಂತ ಇಟ್ಕೊಳ್ಳಿ, ತುಂಬ ಒಳ್ಳೆ ಮನುಷ್ಯ ಇದ್ದಾನೆ, ಭಾಳ ಚಂದ ಅದಾನೆ, ಕೆಂಪಿಗೆ 6 ಅಡಿ, ಒಂದು 70 kg, ಭಾಳ ಮಸ್ತ್ ಅದಾನೆ, ತಾಯಿ ತಂದೆನ ಭಾಳ ಪ್ರೀತಿ ಮಾಡ್ತಾನೆ. ಅವನು ಏನು ಚುನಾವಣೆಗೆ ನಿಂತು ಅವನೇ ಗೆಲ್ತಾನೆ, ಎಲ್ಲ ಚಲೋ ಇದ್ದಾನೆ. ಅವನು ಬಿಡೋದೇನು? ಆಕ್ಸಿಜನ್ ಬಿಡ್ತಾನೆ, ಕಾರ್ಬನ್ ಬಿಡ್ತಾನೆ. ಏನು ಬಿಡ್ತಾನೆ ಅವನು? ಕಾರ್ಬನ್ನು. ಮರ ಅಷ್ಟು ಚಲೋ ಮನುಷ್ಯ ಇದ್ರು ಏನು ಬಿಡ್ತಾನೆ? ಉಸಿರು ಬಿಡುವಾಗ ತಗೊಳ್ಳೋದು ಆಕ್ಸಿಜನ್ನೇ, ಬಿಡೋದು ಎಷ್ಟೇ ಚಲೋ ಇರಲಿ, ಸದ್ಗುಣ ಸಂಪನ್ನ ಇರಲಿ. ನಿಮ್ಮ ಮಕ್ಳದ್ದು ಬಿಟ್ಬಿಡ್ರಿ. ನಾವು ಸ್ವಾಮಿಗಳಿದ್ದೀವಲ್ಲ, ಪೂಜ್ಯ ಶ್ರೀ 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 108 1008 ನಿರಂಜನ ಪ್ರಣವ ಸ್ವರೂಪಿ. ನಾವು ಬಿಡೋದೇನು? ಕಾರ್ಬನ್ನೇ. ನಮ್ಮಿಂದ ಏನಾರು ಆಕ್ಸಿಜನ್ ಬರ್ತದ? ಹಂಗೇನಾರಾಗಿದ್ರೆ ನಿಮ್ಗೆಲ್ಲ ಕಾವಿ ಹಾಕ್ಬಿಡ್ತಿದ್ವಿ. ಆಕ್ಸಿಜನ್ ಬರಂಗಿದ್ದಿದ್ರೆ ಗೊತ್ತಾಯ್ತಲ್ಲ. ನಿಮ್ಮಲ್ಲಿ ಕಾವಿ ಹಾಕಿದವ್ರಿಗೆ, ಬಹಳ ದೊಡ್ಡ ಗುರುಗಳಿಗೆಲ್ಲ ಅವ್ರ ಆಕ್ಸಿಜನ್ ಬರ್ತದಪ್ಪ, ತಪಸ್ಸು ಮಾಡಿ 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 ಆಕ್ಸಿಜನ್ನೇ ಬರ್ತದೆ ನನಗಿದ್ರೆ ಗ್ಯಾರಂಟಿ ಕಾವಿ ತೊಡಸ್ಬಿಡ್ತೀನಿ. ಯಾರಿಂದನೂ ಆಕ್ಸಿಜನ್ ಬರಂಗೆ, ಎಲ್ರಿಂದನೂ ಬರೋದೇನು? ಕಾರ್ಬನ್ ಡೈಆಕ್ಸೈಡ್. ಇನ್ನೂ ಭಾಳ ತಿಂದ್ರೆ ಇನ್ನೂ ಏನೇನೋ ಬಂದ್ಬಿಡ್ತ ಅಲ್ವಾ? ಮೋರ್ ಡೇಂಜರಸ್ ಅದು ಅಲ್ವಾ? ಅದಕ್ಕೆ ಮಕ್ಕಳೇ, ಮನುಷ್ಯರಿಗಿಂತಲೂ ಈಗ ಶ್ರೇಷ್ಠವಾದ ಗಿಡಗಳಪ್ಪ. ಅದಕ್ಕೆ ನಾನು ಹೇಳೋದು, ನೀವು 46-50 ಗಿಡಗಳನ್ನು ನೆನೆ ನಟ್ಟಿದ್ದೀರಲ್ಲ ಇವತ್ತೆಲ್ಲ. ನೆನೆ ತೊಗೊಂಡ್ರಲ್ಲ, ನಟ್ಟಿದ್ದೀರ ಇವತ್ತು? ನಾಟಿ ಮಾಡಿದ್ದೀರಲ್ಲ. ನಾಟಿ ಮಾಡಿದವ್ರು ಅವುಗಳನ್ನು ಹೆಂಗೆ ನೋಡ್ಕೋಬೇಕು ಅಂದರೆ, ಇನ್ನು ನಾನು ನಿಮ್ಮ ಮನೆಗೆ ಬಂದಾಗ ನೀವು ಬೋರ್ಡ್ ಹಾಕ್ಬಿಡಿ, ಇಲ್ಲ ಯಾರೂ ಇಲ್ಲ, ನಾಯಿಗಳಿವೆ, ಎಚ್ಚರಿಕೆ ಅನ್ರಿ. ಊಟ ಕೊಡದಿದ್ರು ನಡೀತದೆ, ಇನ್ನೊಂದು ಮನೆಗಾದ್ರೂ ಹೋಗ್ತೀವಿ ನಾವು. ಆದರೆ ಗಿಡಗಳನ್ನು ಮಾತ್ರ ಸ್ವರ್ಗಿಸ್ಬೇಡ್ರಿ, ಗಿಡಗಳನ್ನು ಹಾಳು ಮಾಡಬೇಡ್ರಿ. ಆ ಗಿಡಗಳನ್ನು ಬೆಳೆಸ್ರಿ, ಆ ಗಿಡಗಳನ್ನು ಉಳಿಸ್ರಿ. ಆದ್ದರಿಂದ ನಿಮಗೂ ಉಪಕಾರ ಆಗ್ತದೆ, ನಿಮ್ಮ ಮಕ್ಕಳಿಗೂ ಉಪಕಾರ ಆಗ್ತದೆ, ಮೊಮ್ಮಕ್ಕಳಿಗೂ ಉಪಕಾರ ಆಗ್ತದೆ. ಒಂದು ಗಿಡ 100 ವರ್ಷ ಬದುಕಿದ್ರೆ ಕೋಟ್ಯಾಂತರ ರೂಪಾಯಿನ ಉಪಕಾರ ಮಾಡ್ತೀನಿ. ನಾನು 100 ವರ್ಷ ಬದುಕಿದ್ರೆ ಕೋಟ್ಯಾಂತರ ರೂಪಾಯಿನ ಉಪಕಾರ ಮಾಡ್ತೀನಿ ಜಗತ್ತಿಗೆ ಅಂತ ಗ್ಯಾರಂಟಿ ಇಲ್ಲ, ಖಾತ್ರಿ ಇಲ್ಲ. ಮತ್ತು ನೀವು ಹಡದ ಮಕ್ಕಳೆಲ್ಲರೂ ಶ್ರೇಷ್ಠರಾಗ್ತಾರೆ ಅಂತ ಏನಿಲ್ಲ, ಹೌದಾ? ಎಷ್ಟೋ ಜನ ಕನಿಷ್ಠರಾಗ್ಬೋದು, ಎಷ್ಟೋ ಜನ ಭಯೋತ್ಪಾದಕರಾಗ್ಬೋದು, ನೀಚರಾಗ್ಬೋದು, ಕಳ್ಳರಾಗ್ಬೋದು, ಸ್ಮಗ್ಲರ್ಸ್ ಆಗ್ಬೋದು, ಏನೇನಾಗ್ಬೋದು. ಯಾವ ಮರ ಗಿಡನೂ ಕಳ್ತನ ಮಾಡಲ್ಲ, ಸ್ಮಗ್ಲಿಂಗ್ ಮಾಡಲ್ಲ. ಅದಕ್ಕೆ ಮರಗಿಡಗಳನ್ನು ಬೆಳೆಸಿ. ಜನಸಂಖ್ಯೆ ಯಾವ ವೇಗದಲ್ಲಿ ಏರ್ತಾ ಇದೆ ಅನ್ನೋದಕ್ಕೊಂದು ಅಂಕಿಅಂಶ ಹೇಳ್ಬಿಡ್ಲಾ ಮಕ್ಕಳ? ಏನು ಬೇಸರ ಆಗಲ್ಲ? 1851ರಲ್ಲಿ ಜನಗಣತಿ ಮಾಡಿದ್ರಪ್ಪ. ಆವಾಗ ಪ್ರಪಂಚದ ಜನಸಂಖ್ಯೆ 100 ಕೋಟಿ ಆಯಿತು. 1851ರಲ್ಲಿ. ಎಷ್ಟು ವರ್ಷಗಳ ಹಿಂದೆ? 165 ವರ್ಷಗಳ ಹಿಂದೆ ಪ್ರಪಂಚದ ಜನಸಂಖ್ಯೆ ಎಷ್ಟಿತ್ತು? 100 ಕೋಟಿ ಇತ್ತು. ಈಗ ಪ್ರಪಂಚದ ಜನಸಂಖ್ಯೆ 730 ಕೋಟಿ. ಅಂದರೆ ಕೇವಲ 165 ವರ್ಷದಲ್ಲಿ ಎಷ್ಟು ಕೋಟಿ ಜಾಸ್ತಿ ಆಗಿದೆ? 630 ಕೋಟಿ ಜಾಸ್ತಿ ಆಗಿದೆ. 2 ಮಹಾಯುದ್ಧಗಳಾಗಿದ್ದು ಈಗಲೇ, ಹೌದಲ್ವಾ? 20ನೇ ಶತಮಾನದಲ್ಲಿ 2 ಮಹಾಯುದ್ಧಗಳಾಗಿದೆ. ಲಕ್ಷಾಂತರ, ಈಗ 50 ಲಕ್ಷ ಜನ 60 ಲಕ್ಷ ಜನ ಸತ್ತ. ಆಮೇಲೆ ಹಿಟ್ಲರ್ ಹುಟ್ಟಿದ್ದು, ಅವನೊಂದು 10-20 ಲಕ್ಷ ಜನ ಕೊಲ್ಸಿದಾನೆ. ಯುದ್ಧಗಳಾಗ್ತಾ ಇದ್ದಾವೆ, ಅಲ್ಲಿ ಬಾಂಬ್ ಸ್ಫೋಟ ಆಯಿತು, ಆ ರೋಗಗಳು ಈ ರೋಗಗಳು, ಕ್ಯಾನ್ಸರ್,
ಸಕ್ಕರೆ ಕಾಯಿಲೆ ಅದರಿಂದ ಸಾಯ್ತಾರೆ, ಆಕ್ಸಿಡೆಂಟ್ ಆಗಿ ಸಾಯ್ತಾರೆ. 4 ನಿಮಿಷಕ್ಕೊಬ್ಬ ಸಾಯ್ತಾನೆ ಭಾರತ ದೇಶದಲ್ಲಿ ಆಕ್ಸಿಡೆಂಟ್ನಿಂದ. ಅಲ್ಲಿಗೆ ಒಂದು ದಿವಸಕ್ಕೆ ಎಷ್ಟಾಯ್ತು? 4 ನಿಮಿಷಕ್ಕೊಬ್ಬ ಅಂದರೆ ಒಂದು ದಿವಸಕ್ಕೆ ಎಷ್ಟಾಯ್ತಪ್ಪ? ಯಾರು ಲೆಕ್ಕ ಹಾಕ್ಬೋದಾ? 1 ಗಂಟೆಗೆ 15 ಜನ, ಅಲ್ಲಿಗೆ 24 ಗಂಟೆಗೆ 360 ಜನ ಸಾಯ್ತಾರೆ. ಹೌದಾ? 1 ಗಂಟೆಗೆ ಅಲ್ಲ, ಒಂದು ದಿವಸಕ್ಕೆ 360 ಜನ ಆಕ್ಸಿಡೆಂಟ್ನಿಂದ ಸಾಯ್ತಾರೆ ಭಾರತ ದೇಶದಲ್ಲಿ ಅಂತ ಒಂದು ಅಂಕಿಅಂಶ ಇದೆ. ಇಷ್ಟೆಲ್ಲ ಜನ ಸತ್ರು ಜನಸಂಖ್ಯೆ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಇದು ಒಳ್ಳೆ ಲಕ್ಷಣನ ಕೆಟ್ಟ ಲಕ್ಷಣ? ಯಾಕೆ ಕೆಟ್ಟ ಲಕ್ಷಣ ಅಂದ್ರೆ, ಯಾವ ದೀಪ ಆರ್ಬೇಕಾದಾಗ ಏನಾಗುತ್ತೆ? ಜೋರಾಗಿ ಉರಿಯುತ್ತೆ. ಅದಕ್ಕೆ ಮಾನವ ಜನಾಂಗ ಏನೋ ಆರೋ ಸ್ಥಿತಿಗೆ ಬಂದಿದೆಯೇನೋ ಅನ್ಸುತ್ತೆ ಒಂದೊಂದ್ಸರಿ. ಅಷ್ಟು ಜೋರಾಗಿ ಉರಿತಾ ಇದೆ ಇವಾಗ, ಅಷ್ಟು ಜೋರಾಗಿ ಉರಿತಾ ಇದೆ. ಅದಕ್ಕೆ ಜನಸಂಖ್ಯೆ ಬಗ್ಗೆ, ಮಕ್ಕಳಾಗದಿದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಮರಗಿಡಗಳ ಸಂಖ್ಯೆ ಜಾಸ್ತಿ ಮಾಡ್ರಿ. ಭಾರತ ದೇಶದ ವಿಷಯದಲ್ಲಿ ಹೇಳ್ಬೇಕಂದ್ರೆ ಮಕ್ಕಳೇ, ಈ ವಂದೇ ಮಾತರಂ ಹಾಡಿದೆಯಲ್ಲ, ಕೇಳಿದಾರ ನೀವೆಲ್ಲ? ವಂದೇ ಮಾತರಂ ಬರ್ದವ್ರು ಯಾರು? ಬಂಕಿಂ ಚಂದ್ರ ಚಟರ್ಜಿ. ಯಾವಾಗ ಗೊತ್ತಾದು? 1905ರಲ್ಲಿ. 1905ರಲ್ಲಿ. ಆವಾಗ ಭಾರತದ ಜನಸಂಖ್ಯೆ ಎಷ್ಟಿತ್ತು ಗೊತ್ತೇನ್ರ ಮಕ್ಕಳೇ? ಎಷ್ಟಿರ್ಬೋದು ಅಂದಾಜು? 21 ಕೋಟಿ. ಅದರಲ್ಲಿ ಹೇಳಿದಾರ 21 ಕೋಟಿ. ಆಗ ಭಾರತ ದೇಶ ಅಂದ್ರೆ ಬರೀ ಕಾಶ್ಮೀರದಿಂದ ಕನ್ಯಾಕುಮಾರಿ ಅಲ್ಲ, ಪಾಕಿಸ್ತಾನ, ಬಾಂಗ್ಲಾ, ಬರ್ಮಾ, ಭಾರತ ಈಸ್ ಈಕ್ವಲ್ ಟು ಭಾರತ. ಭಾರತ, ಪಾಕಿಸ್ತಾನ, ಬಾಂಗ್ಲಾ, ಬರ್ಮಾ ಈಸ್ ಈಕ್ವಲ್ ಟು ಭಾರತ. ಅಷ್ಟು 4-5 ದೇಶಗಳು ಸೇರಿ ಒಂದು ಭಾರತ ಆಗಿತ್ತು. ಆವಾಗ 21 ಕೋಟಿ. ಈಗ 5 ದೇಶದ 4 ದೇಶದ ಜನಸಂಖ್ಯೆ ಸೇರಿಸ್ಬಿಟ್ರೆ ಚೀನಾನು ಮೀರಿಸ್ಬಿಡ್ತಾರೆ. ಭಾರತವೇ ಮೊದಲನೇ ಸ್ಥಾನಕ್ಕೆ ಬರುತ್ತೆ. ಅಷ್ಟು ಜನಸಂಖ್ಯೆ ಜಾಸ್ತಿ ಮಾಡ್ತಾ ಇದ್ದೀವಲ್ಲ, ಇದು ಯಾವ ಪುರುಷಾರ್ಥಕ್ರಿ ಮಾಸ್ತರ್ಗಳೇ? ಬಹಳ ಜನ ಮಾಸ್ತರ್ಗಳಿದ್ದೀರಿ. ಯೋಚನೆ ಮಾಡಿ, ಏನ್ ಸಾಧಿಸ್ತಾ ಇದ್ದೀವಿ ನಾವು? ಏನ್ ಸಾಧಿಸ್ತಾ ಇದ್ದೀವಿ? ಜನಸಂಖ್ಯೆಗೆ ಕಡಿವಾಣ ಹಾಕದೆ ಹೋದ್ರೆ, ಈಗ ಇತ್ತೀಚೆಗೆ ಇನ್ನೊಂದು ವಾದ ಶುರುವಾಗಿದೆ. ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ ಹಿಂದೂಗಳು ಜಾಸ್ತಿ ಮಾಡಬೇಕು. ಹಿಂಗಾದ್ರೆ ಭಾರತದ ಗತಿ ಏನು? ಇವಾಗ ಕುಡಿಯಕ್ಕೆ ಒಳ್ಳೆ ಶುದ್ಧವಾದ ನೀರು ಸಿಗುವಲ್ದು. ಇದನ್ನ ಮಾಡ್ಕೊಂಡು ಕೂತ್ರೆ ನಾವು ಯಾವ ಮಟ್ಟಕ್ಕೆ ತರ್ತೀವಿ ದೇಶವನ್ನು? ಯಾವ ಮಟ್ಟಕ್ಕೆ ತರ್ತೀವಿ? ಯೋಚನೆ ಮಾಡಿ. ಅದಕ್ಕೆ ನನಗೆ ಒಂದು ಸಂತೋಷ ಇದೆ. ನಾನು ಸನ್ಯಾಸಿಯಾಗಿದ್ದರಿಂದ ಯಾರಿಗೆ ಎಷ್ಟರ ಮಟ್ಟಿಗೆ ಉಪಕಾರ ಆಯಿತೋ ಅಪಕಾರ ಆಯಿತೋ ನನಗೆ ಗೊತ್ತಿಲ್ಲ, ಅದು ನೀವೇ ತೀರ್ಮಾನ ಮಾಡ್ರಿ. ನಮ್ಮ ಭಾರತ ಮಾತೆಗಂತೂ ಒಂದು ಉಪಕಾರ ಮಾಡಿದ್ದೀನಿ, ಒಂದು ಒಳ್ಳೇದು ಮಾಡಿದ್ದೀನಿ ಅನ್ಸುತ್ತೆ. ಜನಸಂಖ್ಯೆ ಹೆಚ್ಚು ಮಾಡಿಲ್ಲ. ಅದಂತೂ ದೇಶಕ್ಕೆ ನನ್ನಿಂದ ಒಂದು ಸಣ್ಣ ಕೊಡುಗೆ, ಒಂದು ಎಳ್ಕಾಳಷ್ಟು ಕೊಡುಗೆ ಆಗಿದೆ. ನನ್ನದೇ ಆದಂಥ ಜನಸಂಖ್ಯೆ ಹೆಚ್ಚು ಮಾಡಿಲ್ಲ. ಮಹಾಮನೆ ಕಟ್ಟಿದ್ದೀನಿ, ಅದನ್ನು ನನ್ನ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಮರಿ ಮಕ್ಕಳಿಗೋ ಬಿಟ್ಟು ಹೋಗಲ್ಲ. ಯಾರು ಯೋಗ್ಯರಾಗಿರ್ತೀರಿ, ಯಾರು ಬಸವತತ್ವ ಪಾಲನೆ ಮಾಡ್ತೀರಿ, ಯಾರು ಉಪವಾಸ ಇರ್ತೀರಿ, ಅದಕ್ಕೆ ನಾನು ಉತ್ತರಾಧಿಕಾರಿ ಆಗೋನಿಗೆ ಮೊದಲು ಹೇಳೋದೇನಂದ್ರೆ 21 ದಿವಸ ಉಪವಾಸ ಮಾಡಿ ಮೊದಲು ನೋಡೋಣ. ತಿಳಿತಿಲ್ಲ? ಆಮೇಲೆ BP ಇರಬಾರ್ದು, ಶುಗರ್ ಇರಬಾರ್ದು, ಹಿಂಗೆಲ್ಲ ರಿಸ್ಟ್ರಿಕ್ಷನ್ ಅದಾವ ನಮ್ಮ ಉತ್ತರಾಧಿಕಾರಿಗಳಿಗೆ. ಅದಕ್ಕೆ ನನಗೆ ಯಾರು ಉತ್ತರಾಧಿಕಾರಿ ಸಿಗುವಲ್ರು. ಈಗಲೇ ಬೇಡ, ಮತ್ತು ಇನ್ನೂ ನನಗೆ 45-46 ವರ್ಷ, ಈಗಲೇ ಯಾಕೆ ಉತ್ತರಾಧಿಕಾರಿ ಬೇಕಲ್ವಾ? ಅದಕ್ಕೆ ನಾವು ತಿಳ್ಕೊಳ್ಳೋಣ, ನಾವು ದೇಶ ಸೇವೆ ಮಾಡಬೇಕು ಅಂದರೆ, ನಿಜವಾದ ದೇಶ ಸೇವೆ ಯಾವುದಪ್ಪ ಅಂತಂದರೆ ಮರಗಿಡಗಳನ್ನು ಬೆಳೆಸ್ತಕ್ಕಂಥದ್ದು, ಪರಿಸರ ರಕ್ಷಣೆ ಮಾಡುವಂತಹದ್ದು, ನೀರನ್ನು ಪೋಲ್ ಮಾಡದೇ ಇರ್ತಕ್ಕಂಥದ್ದು, ಮಳೆ ನೀರಿನ ಸಂಗ್ರಹ ಮಾಡ್ತಕ್ಕಂಥದ್ದು, ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡುವಂಥದ್ದು. ಇದೆಲ್ಲ ದೇಶ ಸೇವೆ. ಇವಾಗ ಈಗ ಯಾರ ವಿರುದ್ಧ ಏನು ಬಂದೂಕು ಹಿಡಿದು ಹೋರಾಟ ಮಾಡಬೇಕಾಗಿಲ್ಲ, ಉಪವಾಸ ಮಾಡಬೇಕಾಗಿಲ್ಲ, ದೇಶಕ್ಕೋಸ್ಕರ ಏನು ಉಪವಾಸ ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ನಾವೆಲ್ಲರೂ ತಿಳ್ಕೊಬೇಕಾಗಿದೆ, ಇವತ್ತು ದೇಶ ಸೇವೆ ಅಂದರೆ ಪರಿಸರ ರಕ್ಷಣೆ, ಕೃಷಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಕೃಷಿಯನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು, ಕೃಷಿಯನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು, ಇದು ದೇಶ ಸೇವೆ ಇವತ್ತಿನ ಕಾಲಕ್ಕೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಆಲೋಚನೆಯನ್ನು ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನು ಆಕ್ಸಿಜನ್ನು ಹೆಚ್ಚು ತಗೋಬೇಕಪ್ಪ ನಾವೀಗ ಆರೋಗ್ಯಕ್ಕೆ. ಮರ ಗಿಡಗಳಿಲ್ಲ. ಈಗ ನೀವು ಕಲ್ಗಟ್ಟಿಗೆ ಏನು ಎಲ್ಲರೂ ಮಾಮನೆಗೆ ಬಂದು ಕೂತ್ಕೊಳ್ಳೋಕ್ಕಾಗತ್ತಾ? ಎಲ್ಲರೂ ಮಾಮನೆಗೆ ಬಂದು ಕೂತ್ಕೊಂಡ್ರೆ ಅಲ್ಲಿ ಜಾಗ ಇದೆಯಾ?
ನಮಗೆ ಜಾಗ ಇರಲ್ಲ ಅವಾಗ. ನೀವೆಲ್ಲರೂ ಬಂದ್ಬಿಟ್ರೆ, ಕಲ್ಗಟ್ಟಿಗೆಯವ್ರು ಬಂದರೆ ಮಲ್ಕೊಳಕ್ಕಲ್ಲ, ಇಡೀ ಕಲ್ಗಟ್ಟಿಗೆ ಜನ ಬಂದು ನಿಂತ್ಕೊಳ್ಳೋಕ್ಕೂ ಜಾಗ ಸಾಕಾಗಲ್ಲ, ಅಷ್ಟು ಸಣ್ಣದು ಮಹಾಮನೆ ಜಾಗ. ಹೌದಾ? ಮತ್ತು ಹಂಗಾದ್ರೆ ನಾವು ಕಲ್ಗಟ್ಟಿಗೆಯವ್ರು ಎಲ್ಲ ಹೋಗ್ಬೇಕ್ರಿ? ನಮಗೆ ಆಕ್ಸಿಜನ್ ಒಳ್ಳೇದು ಬೇಕಾಗಿದೆ. ಹಾಗಾದ್ರೆ ಈಗ ಕಲ್ಗಟ್ಟಿಗೆಲಿ ಇದ್ದೂ ನಾವು ಆಕ್ಸಿಜನ್ ಹೆಚ್ಚು ತೊಗೋಬೇಕು, ಕಲ್ಗಟ್ಟಿಗೆಲೇ ಇರ್ಬೇಕು. ಯಾಕೆ ಸ್ವಂತ ಮನೆ ಮಾಡ್ಕೊಂಬಿಟ್ರಿ ಎಷ್ಟೋ ಜನ, ಆಮೇಲೆ ಸೆಟ್ಲ್ ಆಗಿದ್ದೀರಿ, ಕೆಲಸ ನೌಕರಿ ಇದೆ, ಈಗ ಕಲ್ಗಟ್ಟಿಗೆ ಬಿಟ್ಟು ಹೋಗೋಕ್ಕಾಗಲ್ಲ. ಇಲ್ಲೂ ನಾವು ಆರೋಗ್ಯವಾಗಿ ಬದುಕಬೇಕು. ಅದಕ್ಕೆ ಉಪಾಯ ಇದೆಯಾ? ಖಂಡಿತ ಇದೆ, ಖಂಡಿತ ಇದೆ. ಏನು ಮಾಡ್ಬೇಕಾಗಾದ್ರೆ ಬೆಳೆಸೋದ ಒಂದೇ ಉಪಾಯ. ಮರ ಗಿಡಗಳು ಬೆಳೆಸಲ್ಲಪ್ಪ ನೀವು, ಗ್ಯಾರಂಟಿ ಬೆಳೆಸಲ್ಲ, ನನಗೆ ಗೊತ್ತಾಯ್ತಾ? ಮರ ಗಿಡಗಳನ್ನು ಬೆಳೆಸುತ್ತೇವೆ ಅಂತಿರಲ್ಲ. ಈ ಪ್ರವಚನ ಆದ್ಮೇಲೆ ನೀವ್ಯಾರೋ ನಾವ್ಯಾರೋ, ನಮ್ಮ ಹೋಮ್ವರ್ಕು, ನಮ್ಮ ಪರೀಕ್ಷೆ, ನಮ್ಮ ಪರ್ಸೆಂಟೇಜು, ನಮ್ಮ ಸೀಟು, ನಮ್ಮ SSLC, ನಮ್ಮ CET, ಇದರಲ್ಲಿ ನಿಮ್ಮ ಜೀವನ ಹೋಗುತ್ತೆ, ನನಗೆ ಗೊತ್ತಾಯ್ತಾ? ಹಾಗಾದ್ರೆ ನಾವು ಮರಗಿಡಗಳನ್ನು ಬೆಳೆಸಲ್ಲ, ಆಕ್ಸಿಜನ್ ನಮಗೆ ಬೇಕು. ಏನು ಮಾಡ್ಬೇಕಂಗಾದ್ರೆ ಅದಕ್ಕೂ ಒಂದು ಉಪಾಯ. ಏನು ಮಾಡ್ಬೋದು ಹಾಗಾದ್ರೆ? ಪ್ರಾಣಾಯಾಮವನ್ನು ಕಲ್ತ್ಕೊಳ್ಳಿ. ಏನು ಕಲ್ತ್ಕೋಬೇಕು? ಪ್ರಾಣಾಯಾಮವನ್ನು ಕಲ್ತ್ಕೋಬೇಕು. ಪ್ರಾಣಾಯಾಮ ಅಂದ್ರೇನು? ಪ್ರಾಣಾಯಾಮ ಏನಿದು? ಹಂಗಂದ್ರೆ ನೀವೆಲ್ಲ ಇಂಗ್ಲೀಷ್ ಮೀಡಿಯಂ ಬಿಡಿ, ಹೋಗ್ಲಿ, ಬಿಡಿಸೋಕ್ಕಾದ್ರೂ ಆಗತ್ತದ್ನ? ಪ್ರಾಣ ಪ್ಲಸ್ ವ್ಯಾಯಾಮ ಅಲ್ಲ, ಆಯಾಮ. ಪ್ರಾಣ ಪ್ಲಸ್ ಆಯಾಮ, ಪ್ರಾಣಾಯಾಮ. ಆಯಾಮ ಅಂದ್ರೆ ದೀರ್ಘ, ವಿಸ್ತೀರ್ಣ, ಹೆಚ್ಚು ಅಂತ ಅರ್ಥ. ಆಯಾಮ ಅಂದ್ರೆ ವಿಸ್ತೀರ್ಣ, ಹೆಚ್ಚು, ದೀರ್ಘ. ಪ್ರಾಣ ಅಂದ್ರೆ ಗಾಳಿ, ಆಕ್ಸಿಜನ್. ಹೆಚ್ಚಾಗಿ ಪ್ರಾಣವಾಯುವನ್ನು ತೆಗೆದುಕೊಳ್ಳದೆ ಪ್ರಾಣ ಆಯಾಮ, ಪ್ರಾಣಾಯಾಮ. ಅದಕ್ಕೆ ಸಣ್ಣ ಮಕ್ಕಳಿರುವಾಗಲೇ ಅವು ಪ್ರಾಣಾಯಾಮವನ್ನು ಕಲಿಸಿ. ಅವುಗಳ ಆಟ ಪ್ರಾಣಾಯಾಮದ್ದೇ ಆಟ ಆಗಲಿ. ಖುಷಿಯಾದಾಗ, ಬೇಜಾರಾದಾಗ ಪ್ರಾಣಾಯಾಮ ಮಾಡುವುದನ್ನು ಮಕ್ಕಳಿಗೆ ಕಲಿಸಿ. ನೀವು ಕಲೀರಿ, ಮಕ್ಕಳಿಗೆ ಕಲ್ಸೋಕೆ ಮುಂಚೆ ನೀವು ಕಲಿಬೇಕು. ಪ್ರಾಣಾಯಾಮವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಪ್ರಾಣಾಯಾಮವನ್ನು ಪ್ರಾಣಾಯಾಮ ಯಾವಾಗ ಮಾಡಬೇಕು? ಗುಡ್. ಪ್ರಾಣಾಯಾಮ ಯಾವಾಗ ಮಾಡಬೇಕು? ತಿಂಡಿ ಆದ್ಮೇಲೆ ಅಲ್ಲ, ಊಟ ಆದ್ಮೇಲೆ ಅಲ್ಲ, ಅಥವಾ ಹೋಮ್ವರ್ಕ್ ಮುಗಿಸಿ ಅಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಮಾಡ್ಬೇಕು. ಯಾಕೆ ಮಾಡ್ಬೇಕು ಬೆಳಗ್ಗೆ ಎದ್ದು ಕೂಡಲೇ? ಸಾಮಾನ್ಯ ಎಲ್ಲರೂ ಬೆಳಗ್ಗೆ ಬೇಗ ಎದ್ದೇಳಕ್ಕೆ ಕೇಳ್ತಾರೆ. ಮುಸಲ್ಮಾನರಿರಲಿ, ಹಿಂದೂಗಳಿರಲಿ, ಕ್ರಿಶ್ಚಿಯನ್ರಿರಲಿ, ಯಾವುದೇ ಧರ್ಮಗಳಿರಲಿ, ಎಲ್ಲ ಗುರುಗಳು ಯಾರಾದರೂ 8 ಗಂಟೆಗೆ ಎದ್ದೇಳಿ ಬಹಳ ಒಳ್ಳೆಯದು ಅಂತ ಹೇಳಿದ್ದಾರೆ? ಯಾವುದಾದ್ರು ಧರ್ಮ ಗ್ರಂಥದಲ್ಲಿ 8 ಗಂಟೆಗೆ ಏಳುವುದರಿಂದ ಆರೋಗ್ಯವು ಚೆನ್ನಾಗಿ ವೃದ್ಧಿಯಾಗುತ್ತದೆ ಹೇಳಿದಾರಾ? ಇಲ್ಲ. ಹಾಗಾದ್ರೆ ಬೆಳಿಗ್ಗೆ ಬೇಗ ಎದ್ದೇಳಕ್ಕೆ ಎಲ್ಲರೂ ಹೇಳೋದು. ಬಸವಣ್ಣವ್ರು ಹೇಳ್ತಾರೆ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ಅಪಮೃತ್ಯುಗಳನ್ನೇ ತಪ್ಪಿಸ್ಕೋಬಹುದು ಅಂತ ಹೇಳಿ. ಯಾವಾಗ ಎದ್ದೇಳಬೇಕು? ಸುಪ್ರಭಾತ ಸಮಯ. ಎಷ್ಟು ಸುಪ್ರಭಾತ ಅಂದ್ರೆ ಎಷ್ಟು ಗಂಟೆ? 5 ಗಂಟೆ. ಕನಿಷ್ಠ ಪಕ್ಷ 5 ಗಂಟೆಗಾದ್ರೂ ಎದ್ದಾಳೆ. ನಾವು ಬರಕ್ ಮುಂಚೆ ಕಲ್ಗಟ್ಟಿಗೆ ನೀವೆಲ್ಲ ಎಷ್ಟೊತ್ತಿಗೆ ಎದ್ದೇಳ್ತಿದ್ರಿ ಮಕ್ಕಳೇ? ಎಷ್ಟಕ್ಕೆ ಹೇಳ್ತಿದ್ರಿ? 7 ಗಂಟೆನಾ? ಯಾಕೆ ಮಕ್ಕಳು ಸುಮ್ಮನೆ ಕುಂತಾವ? ಅವಕ್ಕೆ 7ಕ್ಕೆ ಎದ್ದಳಂಗೆ ಕಾಣ್ತಾರೆ. ಅದಕ್ಕೆ ನಮ್ಮಲ್ಲಿ ಎಂಥ ಕೆಟ್ಟ ಪದ್ಧತಿ ಶುರುವಾಗಿದೆ ಅಂದರೆ, ಸಾಮಾನ್ಯವಾಗಿ ಎಲ್ಲರೂ 6 ಗಂಟೆ ಮೇಲೆ ಎದ್ದೇಳ್ತಾರೆ. 7 ಗಂಟೆಗೆ ಹೇಳೋರು ಬಹಳ ಜನ ಇದ್ದಾರೆ. 8 ಗಂಟೆಗೆ ಎದ್ರೆ ಜೆಂಟ್ಲ್ಮನ್ ಅಂತ ತಿಳ್ಕೊಂತಾರೆ. ಸಾಹೇಬ್ರು ಇನ್ನೂ ಮಲಗಿದಾರ್ರಿ ಅಂದ್ರೆ ಡಿಗ್ನಿಟಿ ಭಾಳ. ನಿಮ್ಮ ಶಿಕ್ಷಣ ಮಂತ್ರಿ 9 ಗಂಟೆ ಆದ್ರೂ ಎದ್ದೇ ಇರಲಿಲ್ಲ ಅಂತಲ್ಲ ಮೊನ್ನೆ, ಹೌದಾಗಿಲ್ವಾ? ಅಂದ್ರೆ ಇಂಥ ನೀಚ ಪದ್ಧತಿಗಳು ಶುರುವಾಗಿದಾವಲ್ಲ. 8 ಗಂಟೆಗೆ ಮೌಲ್ಯ ಅಂತ ತಿಳ್ಕೊಂಬಿಟ್ಟಾರ. ಅದು ಕೆಟ್ಟದ್ದು. ಸೂರ್ಯವಂಶಿಗಳಾಗಬಾರ್ದು. ಸೂರ್ಯವಂಶಿ ಅಂದ್ರೆ ಗೊತ್ತಾಯ್ತಾ? ಹರಿಶ್ಚಂದ್ರ, ರಾಮ ಅಲ್ಲ. ಸೂರ್ಯವಂಶಿಗಳಂದ್ರೆ ಸೂರ್ಯ ಹುಟ್ಟಿದ ಮೇಲೆ ಎದ್ದೇಳವ್ರು ಸೂರ್ಯವಂಶಿಗಳು. ಅಲ್ಲಿ ಎಂಥ ಕೆಟ್ಟ ಪದ್ಧತಿ ಶುರುವಾಗಿದೆ ಅಂದ್ರೆ, ಸಾಮಾನ್ಯವಾಗಿ ಎಲ್ಲರೂ 6 ಗಂಟೆ ಮೇಲೆ ಎದ್ದೇಳ್ತಾರೆ. 7 ಗಂಟೆಗೆ ಹೇಳೋರು ಬಹಳ ಜನ ಇದ್ದಾರೆ. 8 ಗಂಟೆಗೆ ಎದ್ರೆ ಜೆಂಟ್ಲ್ಮನ್ ಅಂತ ತಿಳ್ಕೊಂತಾರೆ. ಸಾಹೇಬ್ರು ಇನ್ನೂ ಮಲಗಿದಾರ್ರಿ ಅಂದ್ರೆ ಡಿಗ್ನಿಟಿ ಭಾಳ. ನಿಮ್ಮ ಶಿಕ್ಷಣ ಮಂತ್ರಿ 9 ಗಂಟೆ ಆದ್ರೂ ಎದ್ದೇ ಇರಲಿಲ್ಲ ಅಂತಲ್ಲ ಮೊನ್ನೆ, ಹೌದಾಗಿಲ್ವಾ? ಅಂದ್ರೆ ಇಂಥ ನೀಚ ಪದ್ಧತಿಗಳು ಶುರುವಾಗಿದಾವಲ್ಲ.
8 ಗಂಟೆಗೆ ಹೇಳೋದು ಮೌಲ್ಯ ಅಂತ ತಿಳ್ಕೊಂಬಿಟ್ಟಾರ. ಅದು ಕೆಟ್ಟದ್ದು. ಸೂರ್ಯವಂಶಿಗಳಾಗಬಾರ್ದು. ಸೂರ್ಯವಂಶಿ ಅಂದ್ರೆ ಗೊತ್ತಾಯ್ತಾ? ಹರಿಶ್ಚಂದ್ರ ರಾಮ ಅಲ್ಲ ಸೂರ್ಯವಂಶಿಗಳಂದ್ರೆ. ಸೂರ್ಯ ಹುಟ್ಟಿದ ಮೇಲೆ ಎದ್ದಳವ್ರು ಸೂರ್ಯವಂಶಿಗಳು. ಅದಕ್ಕೆ ಒಂದು ಮಾತಿದೆ, ಸೋಮಾರಿ. ಸಾಮಾನ್ಯ ಬೈತಿರ್ತಾರಲ್ಲ ಮಕ್ಳಿಗೆ, ಹೇ ಸೋಮಾರಿ ಅಂತಿರ್ತಾರೆ. ಸೋಮಾರಿ ಅಂದ್ರೆ ಏನು? ನಿಮ್ಮಲ್ಲಿ 7:30 ಅಂತಾರಲ್ಲ, ಸೋಮಾರಿಗೆ 7:30 ಅಂತಾರೆ. ಸೋಮಾರಿ ಅಂದ್ರೆ ಏನು? ಸಾಮಾನ್ಯ ಮೈಗಳ್ರಿಗೆ ಸೋಮಾರಿ ಅಂತ ಶಬ್ದ ಬಂದಿದೆ. ಸೋಮಾರಿ ಅಂದ್ರೆ ಶಬ್ದಶಃ ಅರ್ಥ ಏನಪ್ಪ ಅಂದ್ರೆ, ಸೋಮ ಅಂದ್ರೆ ಚಂದ್ರ. ಸೋಮ ಅಂದ್ರೇನು? ಚಂದ್ರ. ಹರಿ ಅಂದ್ರೆ ವೈರಿ. ಚಂದ್ರನ ವೈರಿ, ಸೂರ್ಯನ ಮಿತ್ರ ಯಾರೋ ಸೋಮಾರಿ. ಅರ್ಥ ಆಯ್ತಾ? ತಡವಾಗಿ ಹೇಳುವವನು ಅಂತ ಸೋಮಾರಿ ಅಂದ್ರೆ. ಅದಕ್ಕೆ ತಡವಾಗಿ ಹೇಳೋದನ್ನ ಅಭ್ಯಾಸ ಮಾಡಬೇಡಿ ಮಕ್ಕಳೇ. ನಿಮ್ದೊಂದು ಕಥೆ ಹೇಳ್ತೀನಿ, ನಡೆದ ಘಟನೆ ಇದು. ನಾನು ಬೆಂಗಳೂರಿಗೆ ಒಂದು ಮನೆಗೆ ಪೂಜೆಗೆ ಹೋಗಿದ್ದೆ. ಬೆಂಗಳೂರಲ್ಲಿ ಹೋಗ್ಬೇಕಾದ್ರೆ ತಡ ಆಗ್ತದಲ್ಲ, 8:15 8:45 ಆಯ್ತು. ಸ್ನಾನ ಪೂಜೆ ಎಲ್ಲ ಆಗುತ್ತೆ. 8:45 ಆಯ್ತು. ಪೂಜೆ ಎಲ್ಲ ಆಗಿ ಮಂಗಳಾಗಿ ಪಾದಕ ತಗೊಳ್ತೀವಿ. ಪಕ್ಕದ ರೂಮಿಂದ ಸಣ್ಣದಾಗಿ ಗೊರಕೆ ಸೌಂಡ್ ಬರ್ತಾ ಇದೆ. ಗೊರಕೆ ಹೊಡಿತದೇನೆ ಯಾರೋ. ನಾನು ಕೇಳಿದೆ, ಯಾರು ಇನ್ನೂ ಮಲಗಿರೋರು? ನಾನು ಯಾರೋ ಮುದುಕಿನ ಅಂತ ತಿಳ್ಕೊಂಡಿದ್ದೆ. ಮುದುಕಿ ಅಲ್ಲ, ಅವ್ರ 6 ವರ್ಷದ ಹುಡುಗ ಮಕ್ಕಳು ಗೊರಕೆ ಹೊಡಿತಾನೆ. 8:45 ಆದ್ರೂ ನಾನು ಕೇಳಿದೆ, ಎಷ್ಟೊತ್ತಿಗೆ ಎಬ್ಬಿಸ್ತೀರಿ ಮಗನ್ನ ಅಂತಂದ್ರೆ ಅವ್ರು ಹೇಳ್ತಾರೆ, ಈಗ ಎಬ್ಬಿಸ್ತೀವ್ರಿ, ಈಗ 8:45 ಆಯ್ತು, 9 ಗಂಟೆ ಒಳಗೆ ಎದ್ದು ಬಿಡ್ತಾನೆ. ಎಷ್ಟೊತ್ತಿಗೆ ಶಾಲೆ ಅಂದ್ರೆ 9:30 ಶಾಲೆ. 9:30 ಶಾಲೆ. 9 ಗಂಟೆಗೆ ಮಗ ಎದ್ದೇಳ್ತಾನೆ. ಬಚ್ಚಲ ಮನೆಗೆ ಎಳ್ಕೊಂಡು ಹೋಗಿ ಮುಖಕ್ಕೆ ನೀರು ಹಾಕ್ದಂಗೆ ಮಾಡಿ, ಒಂಚೂರು ವಿಭೂತಿ ಬೆಳೆದಂಗೆ ಮಾಡಿ, ಅದರಲ್ಲೇ ತಿನ್ನಿಸಿ, ಅವಸರವಾಗಿ ತಿನ್ನಿಸಿ 9:30 ಸ್ಕೂಲಿಗೆ ತಗೊಂಡೋಗಿ ಕೂಡಿಸ್ಬಿಡ್ತಾರೆ. ಅಲ್ಲಿ ಹತ್ತಿರದಲ್ಲಿದೆ ಸ್ಕೂಲು, ಪದ್ಮನಾಭನಗರದಾಗ. ಯಾಕ್ರಿ ಅಂತ ಕೇಳಿದೆ. ಇಲ್ರಿ, ಅವ್ರ ಸ್ಕೂಲಲ್ಲಿ ಅವ್ರ ಬಾಸ್ ಹೇಳ್ಯಾರ, ಸ್ಕೂಲ್ ಬಾಸು, ಸ್ಕೂಲ್ ನಿರ್ಮಾತೃ, ಮಕ್ಕಳನ್ನು ಒತ್ತಾಯದಿಂದ ಎಬ್ಬಿಸಬೇಡಿ, ಒತ್ತಾಯದಿಂದ ಮಲಗಿಸಬೇಡಿ ಹೇಳ್ಬಿಟ್ಟಾನೆ. ಅವನು ಶ್ರೀಕೃಷ್ಣ ಪರಮಾತ್ಮ ಉವಾಚ, ಯಾರು ಆ ಸ್ಕೂಲ್ ಸ್ಥಾಪನೆ ಮಾಡಿದವನು, ಅವನಿಗೆ ಗೀತೋಪದೇಶ ಮಾಡಿಬಿಟ್ಟಾನೆ. ಏನಂತ? ಒತ್ತಾಯದಿಂದ ಎಬ್ಬಿಸಬೇಡಿ. ನಿಮಗೆ ಖುಷಿ ಆಗುತ್ತಲ್ಲ ಮಕ್ಕಳೇ? ಮತ್ತು ನಿಮ್ಮ ಅಪ್ಪ ಅಮ್ಮಂಗೆ ಹೋಗಿ ಇದನ್ನೇ ಹೇಳ್ಬಿಟ್ರಿ, ಸ್ವಾಮಿಗಳು ಹೇಳಾರ ಒತ್ತಾಯದಿಂದ ಎಬ್ಬಿಸಬೇಡಿ. ನಮಗೆ ಒತ್ತಾಯದಿಂದ ಟಿವಿಯನ್ನು ಬಿಡಿಸಬೇಡಿ. ಹೌದಾ? ಅದಕ್ಕೆ ಆ ಹುಡುಗ ಏನು ಮಾಡ್ತದೆ, ಅಪ್ಪ ಅಮ್ಮ 12 ಗಂಟೆ ತಾನೇ ಎಚ್ಚರಿರ್ತಾರೆ, ಟಿವಿ ನೋಡ್ಕೊಂತ, ಅದು ಮಾಡ್ಕೊಂತ, ಇದು ಮಾಡ್ಕೊಂತ, ಬೈದಾಡ್ಕೊಂತ, ಜಗಳಾಡ್ಕೊಂತ. ಆ ಮಗುನು ಆದ್ರೆ ಅವ್ರ ಜೊತೆಗೆ ಎಚ್ಚರ ಇರ್ತಿತ್ತು 12 ಗಂಟೆ ತನ. ಮತ್ತು 12 ಗಂಟೆಗೆ ಮಲಗಿದ್ರೆ ಮಕ್ಕಳು 9 ಗಂಟೆಗೆ ಹೇಳಬೇಕು. ಯಾಕೆ? 8 ತಾಸು ನಿದ್ದೆ ಬೇಕು. ಓಕೆ, 8-9 ತಾಸು ನಿದ್ದೆ ಬೇಕು ಬೆಳವಣಿಗೆ ಆಗುವಾಗ. ಯಾಕೆ ನೀವು ಮಗನಿಗೆ ಬೇಗ ಶುಗರ್ ಬರೆಸ್ತೀರಿ, ಹಾಳು ಮಾಡ್ತೀರಿ ಮಗುನ, ಬೊಚ್ಚು ಬರೆಸ್ತೀರಿ ನೋಡ್ರಿಂದನ. ಇಲ್ರಿ, ನಾವು ಮಲ್ಕೊಳ್ಳೋ ತನಕ ಒಟ್ಟ ಮಲ್ಗಂಗೆ ಇಲ್ಲ ಅಂದ್ರು. ನಾವು ಯಾರಾದ್ರೂ ಮಲ್ಕೊಳ್ಳೇಬೇಕು, ಆವಾಗ ಮಲ್ಕೊಂತಾನೆ. ನಾನು ಹೇಳಿದೆ ಆ ಅಮ್ಮನಿಗೆ, ನೋಡವ, ನಿನ್ನ ಮಗನಿಗೆ ನೀನು ಒಳ್ಳೆ ತಾಯಿ ಆಗಬೇಕಾದ್ರೆ, ಉಪಕಾರ ಮಾಡ್ಬೇಕಾದ್ರೆ ನೀನು ಮಲ್ಕೊಂಡಂಗೆ ನಟನೆ ಮಾಡು. 8:00 ಮಲ್ಕೋ, 9 ಗಂಟೆಗೆ ಮಲ್ಕೋ. ನಿನ್ನ ಕೆಲಸ ಬಿಟ್ಟು 15 ನಿಮಿಷದಲ್ಲಿ ಆ ಮಗುಗೆ ನಿದ್ದೆ ಹತ್ಬಿಡ್ತದೆ. 10ರಿಂದ 15 ನಿಮಿಷಕ್ಕೆ ಮಕ್ಕಳಿಗೆ ನಿದ್ದೆ ಹತ್ತುತ್ತೆ. ಮರುದಿವ್ಸನೇ ಆ ಪ್ರಯೋಗ ಮಾಡಿದ್ರೆ ಆ ಮಗು 9 ಗಂಟೆಗೆ ನಿದ್ದೆ ಮಾಡ್ತು, 5 ಗಂಟೆಗೆ ತಾನೇ ಎಚ್ಚರ ಆಯ್ತು. ಇಂತಹ ಅರೆಬರೆ ಶಿಕ್ಷಣ ತಜ್ಞರು ಅಥವಾ ಅವಿವೇಕಿ ಶಿಕ್ಷಣ ತಜ್ಞರಿದ್ದಾರೆ, ಇಂಥವ್ರ ಮಾತು ಕೇಳಬೇಡಿ. ಮಕ್ಕಳಿಗೆ ಬೇಗ ಎಬ್ಬಿಸಿ. ನಮ್ಗೆ 6 ಗಂಟೆಗೆ ಎಬ್ಸೋರು. ನಾವು ಮೈಸೂರಲ್ಲಿ ಓದುವಾಗ 6 ಗಂಟೆಗೆ ಎಬ್ಬಿಸಿ ನಂಬರ್ ಕೊಡೋರು. 1, ಒಂದು 3 ನಿಮಿಷ ಬಿಟ್ಟು 2, ಇನ್ನೊಂದು 3-4 ನಿಮಿಷ ಬಿಟ್ಟು 3 ಹೇಳೋರು. ಅಷ್ಟರೊಳಗೆ ನಾವು ಹಾಸಿಗೆ ಮಾಡಿಸಿ ಮುಖ ತೊಳೆಯಕ್ಕೆ ಹೋಗಿ ಕ್ಯೂನಲ್ಲಿ ನಿಂತ್ಕೋಬೇಕು. ಇಲ್ಲ ಅಂದ್ರೆ ಅಲ್ಲೇ ಹಾಸಿಗೆ ಮೇಲೆ ಬಂದು ಹೊಡೆದ್ಬಿಡೋದು. ಅದಕ್ಕೆ ಇವತ್ತು ಇಷ್ಟು ಮಟ್ಟಿಗೆ ತಯಾರಾಗಿದ್ದೀವಿ, ಗೊತ್ತಾಯ್ತು ಮಕ್ಕಳೇ? ಆದ್ದರಿಂದ ನೀವು ಯಾವತ್ತಿಗೂ ಅಂತ ತಪ್ಪು ಮಾಡಬೇಡಿ. ಮಕ್ಕಳನ್ನ ಬೇಗ ಎಬ್ಬಿಸಿ, ಬೇಗ ಮಲಗಿಸಿ, ಮಕ್ಕಳನ್ನ ಪ್ರೀತಿಯಿಂದ ಎಬ್ಬಿಸಿ. ನೀವು ಮೊದಲು ಎದ್ದಾಡಿ. ತಾಯಿ ತಂದೆಗಳು ಮಲ್ಕೊಂಡು ಹೇ ಎದ್ದಳೋ ಅಂದ್ರೆ ಮಮ್ಮಿ ಅಂತ ಮತ್ತೊಂದು ಗೊತ್ತಾಯ್ತಾ? ಎದ್ದಳೋ ಅನ್ನು ಮಮ್ಮಿ ಅಂತ ಅಲ್ಲೇ ಮಕ್ಕಂತಾವ. ಯಾಕೆ? ನೀವು ಎದ್ದಿಲ್ಲಲ್ಲ. ನೀವು ಎದ್ದು ಅವುಗಳನ್ನೇ ಬಸ್ಬೇಕು. ಮೊದಲ ಯಾವುದೇ ವಿಷಯದಲ್ಲಿದ್ದರೆ ಮಕ್ಕಳಿಗೆ ನೀವು ತಯಾರು ಮಾಡಬೇಕಾದ್ರೆ ನೀವು ಮೊದಲು ಹಂಗೆ ನಡ್ಕೊಳ್ಳಿ. ತಾವು ಎದ್ದೇಳ್ತಾವೆ, ಬೇಗ ಮಲ್ಕೊಳ್ಳಿ, ಬೇಗ ಎದ್ದೇಳಿ. ಇದೇ ಆರೋಗ್ಯ ಸೂತ್ರದ ಮೊದಲನೇ ಗೊಟ್ಟು. ಆರೋಗ್ಯ ಸೂತ್ರಗಳಲ್ಲಿ ಮೊದಲನೇ ಸೂತ್ರ ಏನಪ್ಪ ಅಂದರೆ ಬೇಗ ಮಲಗೋದು, ಬೇಗ ಎದ್ದೇಳೋದು. ಎಂದೋ ಒಂದು ದಿವಸ ತಡವಾಗಿ ಮಲಗಿದ್ರು
ಬೇಗ ಎಚ್ಚರ ಆಗ್ತದೆ. ಬೇಗ ಎಚ್ಚರ ಆಗ್ತದೆ, ರೂಢಿ ಆಗ್ಬಿಟ್ರೆ ಬೇಗ ಎಚ್ಚರ ಆಗುತ್ತೆ. ಆದ್ರಿಂದ ಯಾಕೆ ಬೇಗ ಎದ್ದೇಳಬೇಕು? ಅಂಥದ್ದೇನಿದೆ ವಿಶೇಷ ಬೇಗ ಹೇಳೋದ್ರಲ್ಲಿ? ಎಲ್ಲಾ ಧರ್ಮಗುರುಗಳು ಈ ಮಾತನ್ನು ಹೇಳ್ತಾರೆ. ಸರ್ವಜ್ಞ ಕೂಡ ಹೇಳ್ತಾನೆ ಒಂದ್ ಕಡೆ, ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ. ಕೇಳಿಸ್ಕೊಳ್ಳಿ ಬಹಳ ಚೆನ್ನಾಗಿ. ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ, ಬಹಳ ಲೋಚನನ ಭಕ್ತಿ ನೆನೆದರೆ ಆಳಿನಾಳಯ್ಯ ಸರ್ವಜ್ಞ. ಶಿವನನ್ನ ಭಕ್ತಿಯಿಂದ ಸ್ಮರಿಸಿದ್ದೆ ಆದ್ರೆ ಅವನು ಆಳಿಗೆ ಆಳಾಗ್ತಾನೆ. ಆಳಿನ ಆಳಯ್ಯ ಸರ್ವಜ್ಞ ಅಂತ ಹೇಳ್ತಾನೆ. ಆದ್ರಿಂದ ಬೆಳಗ್ಗೆ ಬೇಗ ಹೇಳುವ ಅಭ್ಯಾಸ ಮಾಡ್ಕೊಳ್ಳಿ. ಅದಕ್ಕೊಂದು ವೈಜ್ಞಾನಿಕ ಕಾರಣ ಕೂಡ ಇದೆ. ಸೈಂಟಿಫಿಕ್ ರೀಸನ್ ಹೇಳ್ತೀನಿ ಇವಾಗ. ಆಧ್ಯಾತ್ಮಿಕವಾಗಾಯ್ತು, ಆರೋಗ್ಯ ದೃಷ್ಟಿಯಿಂದ ಆಯ್ತು. ಇನ್ನೊಂದು ಸೈಂಟಿಫಿಕ್ ರೀಸನ್ ಒಂದಿದೆ, ವೈಜ್ಞಾನಿಕ ಕಾರಣ ಒಂದಿದೆ. ಏನಪ್ಪಾ ಅಂದ್ರೆ, ನಮ್ಮೆಲ್ಲರನ್ನ ರಕ್ಷಣೆ ಮಾಡುವ ಒಂದು ಕವಚ ಇದೆ, ಆಮ್ಲಜನಕದ ಥಿಕ್ಕೆಸ್ಟ್. ಏನದು? ಓಝೋನ್. ಆ ಓಝೋನ್ ಲೇಯರ್ ಅಲ್ಲಿ ಆಮ್ಲಜನಕ ಜಾಸ್ತಿ ಇದೆ. ನಿಮಗೆ ಗಾಳಿಯ ನಿಯಮ ಗೊತ್ತಿದೆ ಮಕ್ಕಳೇ. ಗಾಳಿ ಬಿಸಿ ಆಗ್ತಾ 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 ಏನಾಗುತ್ತೆ? ಮೇಲಕ್ಕೆ ಹೋಗುತ್ತೆ. ಗಾಳಿ ಬಿಸಿ ಆಗ್ತಾ ಆಗ್ತಾ ಮೇಲಕ್ಕೆ, ತಂಪಾಗ್ತಾ ಆಗ್ತಾ ಕೆಳಗಡೆ ಬರ್ತದೆ. ಪ್ರಕೃತಿ ನಿಯಮ ಅದು. ಈ ಬೆಳಿಗ್ಗೆ ಸೂರ್ಯೋದಯ ಆದಾಗಿನಿಂದ 6-6:30 ಗಂಟೆಗೆ ಸೂರ್ಯೋದಯ ಆದ್ರೆ 3 ಗಂಟೆ ಅಷ್ಟೊತ್ತಿಗೆ ಓಝೋನ್ ಪೂರ ಮೇಲಕ್ಕೆ ಹೋಗ್ಬಿಟ್ಟಿರ್ತದೆ. ಯಾಕೆ? ಕಾಯ್ದು 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 ಮೇಲಕ್ಕೆ ಹೋಗ್ಬಿಟ್ಟಿರ್ತದೆ. ಅದಕ್ಕೆ ನಿಮ್ಗೆ 2 ಗಂಟೆ 3 ಗಂಟೆಗೆ ಸುಸ್ತು ಜಾಸ್ತಿ ಆಗ್ತದೆ. ಉಂಡ ಕೂಡಲೇ ಹಂಗೆ ವಾಳ್ಬೇಕನ್ನಿಸ್ತದೆ, ಮಲಗ್ಬೇಕನ್ನಿಸ್ತದೆ, ಆಯಾಸ ಅನ್ನಿಸ್ತದೆ. ಓಝೋನ್ ಲೇಯರ್ ಮೇಲೋಗಿರ್ತದೆ. ಅದೇ 6:30 ಗಂಟೆಗೆ ಸೂರ್ಯ ಮುಳುಗ್ತಾನೆ ಸಂಜೆ ಅಂತ ಇಟ್ಕೊಂಡು, 6 ಗಂಟೆಗೆ ಸೂರ್ಯ ಅಸ್ತ ಆಗತ್ತಂದ್ರೆ ಬೆಳಿಗ್ಗೆ 3 ಗಂಟೆ ಹೊತ್ತಿಗೆ ಓಝೋನ್ ಲೇಯರ್ ಏನಾಗಿರುತ್ತೆ? ಕೆಳಗಡೆ ಬಂದಿರುತ್ತೆ. ತಂಪಾಗಿ ಆಗಿ 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 ನಿಮ್ಮ ಸುತ್ತಮುತ್ತ ಓಝೋನ್, ನಿಮ್ಮ ಅಕ್ಕಪಕ್ಕದಲ್ಲಿ ಓಝೋನ್, ನಿಮ್ಮ ಕಿಟಕಿ ತೆಗೆದ್ರೆ ಸಾಕು ಓಝೋನ್ ಒಳಗಡೆ ಬರ್ತದೆ. ಆವಾಗ ನೀವು ಏನು ಕೆಲಸ ಮಾಡಿದ್ರು ಚಂದ. 3 ಗಂಟೆಯಿಂದ 6 ಗಂಟೆ ಸಮಯ ಹೆಂಗೋಗುತ್ತೋ ಗೊತ್ತಾಗಲ್ಲ. ನಿದ್ರೆ ಮಾಡಿದ್ರು ಚಂದವೇ. ಆಗ ಸಕ್ಕರೆ ನಿದ್ದೆ ಅಂತ ಕರೀತಾರೆ ಅದಕ್ಕೆ. ನೋಡ್ರಿ, ಮುದುಕರು ಕೆಲವರು ಇರ್ತಾರೆ 3 ಗಂಟೆ ತನಕ ಕೆಮ್ತಿರ್ತಾರೆ. ನಿದ್ದೆನೆ ಬರಂಗಿಲ್ಲ, ಆ ಕಡೆ ಒಳ್ಳೋದು ಈ ಕಡೆ ಒಳ್ಳೋದು, ಕೆಮ್ಮದು ಮಾಡ್ತಿರ್ತಾರೆ. 3 ಗಂಟೆ ಮೇಲೆ ಒಳ್ಳೆ ಗಪ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ? ಸಕ್ಕರೆ ನಿದ್ದೆ ಬರಕ್ಕೆ ಶುರು ಆಗ್ಬಿಟ್ಟು. ಆದ್ರೆ ಅದು ಆ ನಿದ್ರೆಯನ್ನು ಯಾರು ಗೆಲ್ಲಲ್ಲ ಅವ್ರ ಜೀವನ ಮಣ್ಣಾಗ್ತದೆ, ಚಲೋ ಆಗಂಗಿಲ್ಲ. ರೋಗ ಬರ್ತವೆ, ಆರೋಗ್ಯ ಕೆಡ್ತದೆ, ಟೆನ್ಷನ್, ಡಿಪ್ರೆಷನ್ ಇವೆಲ್ಲ ಚಾಲು ಆಗ್ತವೆ. ನೀವು 3 ಗಂಟೆಗೆ ಎದ್ದು 6 ಗಂಟೆ ತನಕ, 4 ಗಂಟೆ ಮೇಲೆ ಎದ್ದು 6 ಗಂಟೆ ತನಕ, 5 ಗಂಟೆಗೆ ಎದ್ದು 6 ಗಂಟೆ ತನಕ ಸಾಧನೆ ಮಾಡ್ರಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಆದ್ರಿಂದ ಬೆಳಗಿನ ವೇಳೆಯ ಸಾಧನೆ, ಯೋಗ ಸಾಧನೆ, ಪ್ರಾಣಾಯಾಮ ಸಾಧನೆ. ಅದಕ್ಕೆ ನಾನು ಕೆಲವರಿಗೆ, ಗಂಡ ಹೆಂಡತಿರಿಗೆ ಹೇಳ್ತೀನಿ, ಈ ಭಾಳ ಜಗಳಾಡ್ತಿರ್ತಾರಲ್ಲ ಅವ್ರಿಗೆ ಹೇಳ್ತಿರ್ತೀನಿ, ಏನಂದ್ರೆ ನೀವೊಂದು ಉಪಾಯ ಮಾಡ್ರಿ. ರಾತ್ರಿ ಮಕ್ಳು ಎಚ್ಚರಿದ್ದಾಗ ಜಗಳ ಆಡಬೇಡ್ರಿ. ಮಕ್ಳೆದ್ರಿಗೆ ಜಗಳ ಆಡಬೇಡ್ರಿ. ಅಕ್ಕಪಕ್ಕದ ಮನೆಯವ್ರು ಕೇಳಿಸ್ಕೊಂತಾರೆ, ಜಗಳ ಆಡಬೇಡ್ರಿ. ಕ್ಯಾಲೆಂಡ್ರಲ್ಲಿ ಒಂದು ಟೈಮ್ ಟೇಬಲ್ ಹಾಕ್ರಿ. ಬೆಳಿಗ್ಗೆ 4:30ರಿಂದ 5:30ವರೆಗೆ ಜಗಳ. ಕೂತ್ಕೊಳ್ರಿ ಇಬ್ರು, ಬೇಕಾದಷ್ಟು ಬೈದಾಡ್ರಿ. ಗೊತ್ತಾಯ್ತಾ? ಆವಾಗ ಬೈದಾಡಿದ್ರು ಒಳ್ಳೇದೇ. ಯಾಕೆ? ಗಾಳಿ ಉಸಿರಾಡಿಸ್ತೀರಿ, ಸಿಟ್ಟು ಬಂದ್ಬೇಕಾದ್ರೆ ಬೆವ್ರು ಬರಲಿ, ಒಳ್ಳೇದೇ. ಗೊತ್ತಾಯ್ತಲ್ಲ? ಆದ್ರಿಂದ ಬೆಳಗಿನ ವಾತಾವರಣವನ್ನು ಚೆನ್ನಾಗಿ ಉಸಿರಾಟ ಮಾಡ್ರಿ. ಕಲ್ಗಟ್ಟಿಗಿಲೂ ಆಕ್ಸಿಜನ್ ಸಿಕ್ಕೇ ಸಿಗುತ್ತೆ. ಇಷ್ಟೆಲ್ಲ ವಾಹನಗಳು ಓಡಾಡ್ತಾ ಇದ್ರು ಆಕ್ಸಿಜನ್ ಸಿಕ್ಕೇ ಸಿಗುತ್ತೆ. ಬೆಳಗಿನ ವೇಳೆಯನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಇದು ಪ್ರಾಣವಾಯುವಿನ ಬಗ್ಗೆ. ಇನ್ನೂ 4 ಉಳ್ಕೊಂಡ್ವಲ್ಲ: ಅಪಾನ, ವ್ಯಾನ, ಉದಾನ, ಸಮಾನ. ಅವುಗಳ ಬಗ್ಗೆ ನಾಳೆ ಹೇಳ್ತೀನಿ. ಎಲ್ಲರಿಗೂ ಶರಣುಗಳನ್ನು ಸಲ್ಲಿಸಿ ನನ್ನ